3 ಜನವರಿ 2026 ಶನಿವಾರದಂದು ಬೆಳಗ್ಗೆ 10:30ಕ್ಕೆ ಶ್ರೀ ದಕ್ಷಿಣಾ ಕಾಳಿಕಾ ಪೀಠದಲ್ಲಿ ಪ್ರತ್ಯಂಗಿರಾ ದೇವಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತ್ಯಂಗಿರಾ ಹೋಮವನ್ನು ಏಕೆ ಮಾಡಬೇಕು? ಈ ಹೋಮದ ಪ್ರಯೋಜನಗಳೇನು? ಈ ಹೋಮದಲ್ಲಿ ಭಾಗವಹಿಸುವುದರಿಂದ ಏನೆಲ್ಲ ಲಾಭವಾಗುತ್ತದೆ ತಿಳಿಯೋಣ. ಮಾಟ ಮಂತ್ರದ ಶಕ್ತಿ ನಾಶವಾಗುತ್ತದೆ. ನಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದರೆ ಈ ಯಾಗದಲ್ಲಿ ಭಾಗವಹಿಸಿ ಒಣಮೆಣಸಿನಕಾಯಿಯಿಂದ ದೃಷ್ಟಿ ಮಾಡಿಸಿಕೊಂಡರೆ ಮಾಟ ಮಂತ್ರ ನಾಶವಾಗುತ್ತದೆ. ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುವುದು. ಹೋಮ ನಡೆಯುತ್ತಿರುವ ಸ್ಥಳದಲ್ಲಿ ನಾವು ಭಾಗವಹಿಸಿದರೆ ಸಂಪತ್ತು ಸಮೃದ್ಧಿ ಹರಿದು ಬರುತ್ತದೆ ಮತ್ತು ನಮ್ಮ ವಿರುದ್ಧ ಕೆಲಸ ಮಾಡುತ್ತಿರುವ ಎಲ್ಲ ದುಷ್ಟಶಕ್ತಿಗಳಿಗೆ ನಮ್ಮ ಹತ್ತಿರಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಅಪಘಾತಗಳನ್ನು ಮತ್ತು ಕಾಯಿಲೆಗಳನ್ನು ತಡೆಗಟ್ಟಲು, ಉತ್ತಮ ಆರೋಗ್ಯವನ್ನು, ಸಂಪತ್ತನ್ನು, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಲು ಈ ಹೋಮದಲ್ಲಿ ಪಾಲ್ಗೊಳ್ಳಬೇಕು. ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಸಿಗುವುದು. ಪ್ರತ್ಯಂಗಿರಾ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಇದರೊಂದಿಗೆ ಮಾನಸಿಕ ಸ್ಥಿರತೆಯನ್ನು ಪಡೆಯಲು ಸಹಕಾರಿಯಾಗುತ್ತದೆ. ನಕಾರಾತ್ಮಕ ಶಕ್ತಿಗಳೇ ದೂರವಾಗುತ್ತವೆ. ಪ್ರತ್ಯಂಗಿರಾ ಹೋಮವು ಅತ್ಯಂತ ಶಕ್ತಿಶಾಲಿ ಹೋಮವಾಗಿದ್ದು, ಈ ಹೋಮವನ್ನು ಮಾಡುವುದರಿಂದ ಮಾತ್ರವಲ್ಲ, ಪ್ರತ್ಯಂಗಿರಾ ದೇವಿಯ ಆಶೀರ್ವಾದದಿಂದಲೂ ಕೂಡ ನಮ್ಮನ್ನು ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ನಮಗೆ ತೊಂದರೆಯನ್ನು ನೀಡುವುದಿಲ್ಲ. ಪ್ರತ್ಯಂಗಿರಾ ಹೋಮವನ್ನು ಮಾಡಿಸುವುದರಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ನಮ್ಮಿಂದ ದೂರವಾಗುತ್ತವೆ. ಆರೋಗ್ಯ ಸಿಗುತ್ತದೆ. ಪ್ರತ್ಯಂಗಿರಾ ಹೋಮವನ್ನು ಮಾಡುವುದರಿಂದ ಅನಾರೋಗ್ಯವು ದೂರವಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ. ತೀವ್ರ ಅನಾರೋಗ್ಯವನ್ನು ಹೊಂದಿರುವವರು ಎಷ್ಟೇ ಔಷಧಿಯನ್ನು ತೆಗೆದುಕೊಂಡರೂ ಅನಾರೋಗ್ಯ ವಾಸಿಯಾಗದೇ ಇರುವವರು ಔಷಧಿಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಈ ಹೋಮದಲ್ಲಿ ಕೂಡ ಭಾಗವಹಿಸಿದರೆ ಇದರಿಂದ ಎಂಥದೇ ಅನಾರೋಗ್ಯವಿದ್ದರೂ ದೂರವಾಗುತ್ತದೆ. ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುವುದು. ಪ್ರತ್ಯಂಗಿರಾ ಹೋಮವನ್ನು ಮಾಡುವುದರಿಂದ ನಮ್ಮ ಮೇಲಿದ್ದ ದುಷ್ಟ ಕಣ್ಣಿನ ಪ್ರಭಾವ ಕಡಿಮೆ ಆಗುತ್ತದೆ. ಈ ಹೋಮವು ಕೆಟ್ಟ ಜನಗಳ ಕಣ್ಣಿನ ದೃಷ್ಟಿದೋಷವನ್ನು ದೂರ ಮಾಡುತ್ತದೆ ಮತ್ತು ಬೇರೆಯವರು ನೀಡಿದ ಕೆಟ್ಟ ಶಾಪಗಳಿಂದ ನಮಗೆ ರಕ್ಷಣೆಯನ್ನು ನೀಡುವುದು. ಆದ್ದರಿಂದ ಈ ಹೋಮವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ಸರ್ವ ಸದ್ಭಕ್ತರು ಈ ಹೋಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಈ ದಿವಸ ಬಂದು ಕಂಕಣ ಧಾರಣೆ ಮಾಡಿಕೊಂಡು ತೀರ್ಥ ಸ್ನಾನ ಮಾಡುವುದರಿಂದ ಶೀಘ್ರವಾಗಿ ಮದುವೆ ನಿಶ್ಚಯವಾಗುತ್ತದೆ.